ಮಹಾರಾಷ್ಟ್ರ ರಾಜಕೀಯದ ಶಕ್ತಿ ಕೇಂದ್ರ, ಆಡಳಿತದ ಚಾಣಕ್ಯ ಮತ್ತು ರೈತರ ದನಿ ಅಂತ ಹೇಳಿ ಕರೆಸ್ಕೊಳ್ತಾ ಇದ್ದಂತಹ ಅಜಿತ್ ಪವಾರ್ ಅವರು ದುರ್ಮರಣವನ್ನಪ್ಪಿದ್ದಾರೆ ವಿಮಾನ ಪತನದಿಂದಾಗಿ. ನೋಡಿ, ಬಾರಾಮತಿಯಿಂದ ಆರಂಭವಾದಂತಹ ಅವರ ಈ ರಾಜಕೀಯ ಪಯಣ ಇದೆಯಲ್ಲ, ಅಷ್ಟು ಸುಲಭವಾಗಿರಲಿಲ್ಲ. ರಾಜ್ಯದ ಗದ್ದುಗೆ ಏರುವವರೆಗೂ ಕೂಡ ತಲುಪಿದಂತಹ ರೋಚಕತೆ, ಅದೊಂದು ಇತಿಹಾಸವನ್ನು ಕೂಡ ಅವರು ಸಾಕಷ್ಟು ಸೃಷ್ಟಿ ಮಾಡಿದ್ದಾರೆ. ಮತ್ತು ಕೃಷಿ ಕ್ಷೇತ್ರದಲ್ಲಿ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ರು, ಕೃಷಿ ಕ್ಷೇತ್ರದಲ್ಲಿ ಅವರು ಕೊಟ್ಟಂತಹ ಕೊಡುಗೆ ಅಪಾರ ಅಂತ ಹೇಳಿ ಈ ಸಂದರ್ಭದಲ್ಲಿ ಅವರನ್ನು ನೆನಪಿಸಿಕೊಳ್ಳುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ರು. ಅಜಿತ್ ಪವಾರ್ ಅವರ ರಾಜಕೀಯ ಜೀವನ 1982ರಲ್ಲಿ ಸಹಕಾರಿ ಸಂಸ್ಥೆಗಳ ಮೂಲಕ ಆರಂಭ ಆಯಿತು. ಆ ನಂತರ 1999ರಿಂದ ಸತತವಾಗಿ ಬಾರಾಮತಿ ವಿಧಾನಸಭಾ ಕ್ಷೇತ್ರವನ್ನು ಪ್ರತಿನಿಧಿಸ್ತಾ ಬಂದಿರುವಂತಹ ಅವರು ರಾಜ್ಯದ ಅತಿ ಹೆಚ್ಚು ಅವಧಿಯ ಉಪಮುಖ್ಯಮಂತ್ರಿ ಅನ್ನುವಂತಹ ದಾಖಲೆಯನ್ನ ಕೂಡ ಹೊಂದಿದ್ದಾರೆ. ಆಡಳಿತಾತ್ಮಕ ಹಿಡಿತ ಮತ್ತೆ ಈ ನೀರಾವರಿ ಮತ್ತೆ ಹಣಕಾಸು ಮತ್ತೆ ವಿದ್ಯುತ್ ಖಾತೆಗಳ ಸಚಿವರಾಗಿ ಅವರು ತೋರಿದಂತಹ ದಕ್ಷತೆ ಇದೆಯಲ್ಲ, ಅದು ನಿಜಕ್ಕೂ ಕೂಡ ಸಾರ್ವಜನಿಕರ ವಲಯದಲ್ಲೂ ಕೂಡ ಮೆಚ್ಚುಗೆಯನ್ನ, ಸಾಕಷ್ಟು ಗಳಿಕೆಯನ್ನ ಕಂಡಿತು. ಚಿಕ್ಕಪ್ಪ ಶರದ್ ಪವಾರ್ ಅವರ ನೆರಳಿನಲ್ಲಿ ಬೆಳೆದ್ರೂ ಕೂಡ ನಂತರದ ದಿನಗಳಲ್ಲಿ ಸ್ವತಂತ್ರ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತಹ ಮೂಲಕ ಮಹಾರಾಷ್ಟ್ರ ರಾಜಕೀಯದ ದಿಕ್ಕನ್ನೇ ಬದಲಿಸಿದಂತಹ ಕೀರ್ತಿ ಈ ಅಜಿತ್ ಪವಾರ್ ಅವರಿಗಿದೆ ಅನ್ನೋದನ್ನು ನಾವು ಯಾವತ್ತಿಗೂ ಕೂಡ ಮರೆಯುವ ಹಾಗಿಲ್ಲ. ನೋಡಿ, ಅಜಿತ್ ಪವಾರ್ ಕೇವಲ ಒಬ್ಬ ರಾಜಕಾರಣಿ ಆಗಿರಲಿಲ್ಲ, ಬದಲಿಗೆ ಕೃಷಿ ಕ್ಷೇತ್ರದ ಉನ್ನತಿಗೆ ಶ್ರಮಿಸಿದಂತಹ ಒಬ್ಬ ಮಹಾನ್ ವ್ಯಕ್ತಿ ಅಂತ ಹೇಳಿದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಜಲಸಂಪನ್ಮೂಲ ಸಚಿವರಾಗಿದ್ದಂತಹ ಸಂದರ್ಭದಲ್ಲಿ ಮಹಾರಾಷ್ಟ್ರದ ಒಣ ಭೂಮಿಗೆ ನೀರುಣಿಸಬೇಕು ಅಂತ ಹೇಳಿ ಅವರು 10 ಅಣೆಕಟ್ಟು ಮತ್ತು ಕಾಲುವೆ ಯೋಜನೆಗಳನ್ನು ಪೂರ್ಣಗೊಳಿಸಿದ್ದನ್ನು ಈ ಸಂದರ್ಭದಲ್ಲಿ ನಾವು ನಿಜಕ್ಕೂ ನೆನಪು ಮಾಡಿಕೊಳ್ಬೇಕಾಗತ್ತೆ. ಮತ್ತು ಇತ್ತೀಚೆಗೆ ಕೃಷಿಯಲ್ಲಿ ಕೃತಕ ಬುದ್ಧಿಮತ್ತೆ ಅಂದರೆ AI ಬಳಕೆಗೆ ಒತ್ತು ನೀಡಿದಂತಹ ಅವರು ಕೀಟನಾಶಕಗಳ ಬಳಕೆ ಕಡಿಮೆ ಮಾಡೋದಕ್ಕೆ ಮತ್ತು ಇಳುವರಿಯನ್ನು ಹೆಚ್ಚಿಸೋದಕ್ಕೆ ಹೊಸ ತಂತ್ರಜ್ಞಾನಗಳನ್ನು ಕೂಡ ಜಾರಿಗೆ ತರೋದಕ್ಕೆ ಸಾಕಷ್ಟು ಶ್ರಮಿಸಿದ್ದಾರೆ ಅಜಿತ್ ಪವಾರ್ ಅವರು. ನಿಜಕ್ಕೂ ಈ ಒಂದು ವಿಮಾನ ಪತನ ಆಗಿರೋದು ತುಂಬಲಾರದ ನಷ್ಟ. ಕುಟುಂಬಸ್ಥರು ಕೂಡ ಇದೀಗ ಸ್ಥಳಕ್ಕೆ ಕೂಡ ತೆರಳಿದ್ದಾರೆ. ಕುಟುಂಬಸ್ಥರಿಗೂ ಕೂಡ ಒಂದು ಕಡೆ ಏನಾಗೋಯ್ತಪ್ಪ, ಕ್ಷಣಾರ್ಧದಲ್ಲಿ ಎಲ್ಲವೂ ಆಗೋಗ್ಬಿಟ್ಟಿದೆ ಅನ್ನುವಂತಹ ಒಂದು ದುಃಖ ಇದೆಯಲ್ಲ, ನಿಜಕ್ಕೂ ಯಾರೂ ಕೂಡ ಅದನ್ನು ಫುಲ್ಫಿಲ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಬಿಡಿ. ಆ ಒಂದು ಮಹಾನ್ ವ್ಯಕ್ತಿ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಅಜಿತ್ ಪವಾರ್ ಅವರ ಈ ಒಂದು ಏನು ಸಾವಿದೆಯಲ್ಲ, ಮಹಾರಾಷ್ಟ್ರ ಜನತೆಗೆ ನಿಜಕ್ಕೂ ಇದೊಂದು ಕರಾಳ ದಿನ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ನೋಡಿ, ಸಕ್ಕರೆ ಕಾರ್ಖಾನೆಗಳು ಮತ್ತು ಹಾಲು ಒಕ್ಕೂಟಗಳ ಮೂಲಕ ಗ್ರಾಮೀಣ ಆರ್ಥಿಕತೆಯನ್ನು ಕೂಡ ಬಲಪಡಿಸುವಲ್ಲಿ ಕೂಡ ಅವರು ಯಶಸ್ವಿಯಾಗಿದ್ದರು. ಕೃಷಿ ಸಂಜೀವಿನಿ ಯೋಜನೆಯ ಮುಖಾಂತರ ಲಕ್ಷಾಂತರ ರೈತರಿಗೆ ಅವರು ವಿದ್ಯುತ್ ಬಿಲ್ ರಿಯಾಯಿತಿ ಮತ್ತು ಆರ್ಥಿಕ ನೆರವನ್ನು ನೀಡಿದಂತಹ ಹೆಗ್ಗಳಿಕೆಗೂ ಕೂಡ ಪಾತ್ರರಾಗಿದ್ದಾರೆ. ಇನ್ನು ಪ್ರವಾಹ ಇರಲಿ ಅಥವಾ ಬರಗಾಲ ಇರಲಿ, ಅಜಿತ್ ಪವಾರ್ ಯಾವಾಗಲೂ ರೈತರ ಪರವಾಗಿ ಧ್ವನಿಯನ್ನು ಎತ್ತುತ್ತಾ ಇದ್ರು. ಕೃಷಿ ಹ್ಯಾಕಥಾನ್ಗಳ ಮುಖಾಂತರ ಅವರು ಯುವಕರನ್ನು ಕೃಷಿಯತ್ತ ಸೆಳೆಯುವಂಥ ಪ್ರಯತ್ನಗಳನ್ನು ನಿರಂತರವಾಗಿ ಅವರು ಮಾಡ್ಕೊಂಡು ಬಂದಿದ್ದಾರೆ. ಅದರಲ್ಲಿ ಯಶಸ್ಸನ್ನು ಕೂಡ ಕಂಡಿದ್ದಾರೆ ಅಂತಲೇ ಹೇಳ್ಬೋದು. ಮತ್ತು ಶಿಸ್ತು, ಸಮಯ ಪಾಲನೆ ಏನಿದೆಯಲ್ಲ, ಅದರಲ್ಲಿ 2 ಮಾತಿಲ್ಲ, ಯಾವಾಗಲೂ ಕೂಡ ಮುಂದೆ ಇರ್ತಾ ಇದ್ರು. ಅಭಿವೃದ್ಧಿಯ ಮಂತ್ರವನ್ನೇ ಜಪಿಸ್ತಾ ಇದ್ದಂತಹ ಅಜಿತ್ ಪವಾರನ್ನು ಇವತ್ತು ಕಳೆದುಕೊಂಡಿರುವಂತಹ ಮಹಾರಾಷ್ಟ್ರ ನಿಜಕ್ಕೂ ದುಃಖದಲ್ಲಿದೆ. ಮಹಾರಾಷ್ಟ್ರದ ಕೃಷಿ ಭೂಮಿಯಲ್ಲಿ ಸುಸ್ಥಿರ ಅಭಿವೃದ್ಧಿಯ ಬೀಜವನ್ನು ಬಿತ್ತಿದಂತಹ ನಾಯಕನಾಗಿ ಜನರ ಮನಸ್ಸಿನಲ್ಲಿ ಅವರು ಯಾವತ್ತಿಗೂ ಕೂಡ ಉಳಿಲಿಕ್ಕಿದ್ದಾರೆ. ಪ್ರತಿಯೊಬ್ಬರೂ ಕೂಡ ನೆನಪಿಸ್ಕೊಳ್ತಾರೆ. ರೈತರು ಈ ಕೃಷಿ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಷ್ಟೆಲ್ಲ ಸಹಾಯ ಮಾಡಿದ್ದಾರೆ ಅಜಿತ್ ಪವಾರ್ ಅವರು. ಒಂದು ಹಿಂದಿನ ದಿನಗಳನ್ನು ಇವತ್ತಿಗೂ ಕೂಡ ಮೆಲುಕು ಹಾಕ್ತಾರೆ. ರಾಜಕೀಯದ ಚಾಣಕ್ಯ. ಸೊ ಇವತ್ತಿಗೂ ಕೂಡ ಅವರನ್ನು ನೆನಪಿಸ್ಕೊಳ್ಳುವಂತಹ ಕೆಲಸಗಳು ಕೂಡ ಪ್ರತಿಯೊಬ್ಬ ರೈತನೂ ಕೂಡ ಮಾಡ್ತಾ ಇದ್ದಾನೆ. ನಿಜಕ್ಕೂ ಅಜಿತ್ ಪವಾರ್ ಅವರ ಈ ಒಂದು ಸಾವು ತುಂಬಲಾರದ ನಷ್ಟವಾಗಿದೆ. ಬೆಳಿಗ್ಗೆ 8 ಗಂಟೆ 5 ನಿಮಿಷಕ್ಕೆ ಹೊರಟಿರುವಂತಹ ಈ ಒಂದು ವಿಮಾನ 8 ಗಂಟೆ 45ರ ಸುಮಾರಿಗೆ ವಿಮಾನ ಪತನವಾಗಿದೆ. ಕಾರಣ ಏನು ಅನ್ನೋದು ಸದ್ಯಕ್ಕೆ ಇರುವಂತಹ ಪ್ರಶ್ನೆ. ಸದ್ಯಕ್ಕೆ ಇದೆಲ್ಲವೂ ತನಿಖೆಯ ನಂತರ ಸತ್ಯಾಸತ್ಯತೆ ತಿಳಿದು ಬರಬೇಕಾಗಿದೆ. ಅಪಘಾತ ಹೇಗಾಯಿತು, ಅಪಘಾತ ಆಗೋದಕ್ಕೆ ಕಾರಣ ಏನು, ಏನಾಯಿತು, ಪತನ ಆಗೋದಕ್ಕೆ ತಕ್ಷಣ ವಿಮಾನ ಪತನ ಆದ ತಕ್ಷಣ ಯಾವ ರೀತಿಯಾಗಿ ಬೆಂಕಿ ಹೊತ್ಕೊಳ್ತು, ಇಂಧನ ಸೋರಿಕೆ ಆಯಿತಾ, ಅಂದರೆ ಫ್ಯೂಯಲ್ ಲೀಕ್ ಆಯಿತಾ, ಅಥವಾ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ ಆಯಿತಾ, ಸಾಕಷ್ಟು ಕಾರಣಗಳು
ಇಲ್ಲಿ ಹುಡುಕ್ತಾ ಹೋಗಬೇಕಾಗತ್ತೆ. ಕಾರಣ ಏನು ಅನ್ನೋದು ಸದ್ಯಕ್ಕಿರುವಂತಹ ಪ್ರಶ್ನೆ. ಗಂಭೀರವಾಗಿ ಗಾಯಗೊಂಡಿದ್ರು ಅಜಿತ್ ಪವಾರ್ ಅವರು ಅಂತ ಕೂಡ ಹೇಳಲಾಗ್ತಾ ಇತ್ತು. ಬಟ್ ಎಕ್ಸ್ಪೆಕ್ಟೇಷನ್ಸ್ ಇರಲಿಲ್ಲ. ಅದು ಪತನ ಆದಂತಹ ಒಂದು ದೃಶ್ಯಗಳನ್ನು ಗಮನಿಸ್ತಾ ಇದ್ರೆ ಬದುಕಿ ಉಳಿಯುವಂತಹ ಸಾಧ್ಯತೆಗಳು ತೀರಾ ಕಡಿಮೆ ಅಂತ ಹೇಳಲಾಗ್ತಾ ಇತ್ತು. ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸ್ ಅಲ್ಲಿ ನಮಗೆ ಕೂಡ ಸುದ್ದಿ ಬಂತು ಅವರು ಇನ್ನಿಲ್ಲ ಅನ್ನುವಂಥದ್ದು. ಅವರ ಜೊತೆ ಅವರು ಸೇರಿ ಒಟ್ಟು 6 ಜನ ಪ್ರಯಾಣವನ್ನ ಕೂಡ ಬೆಳೆಸ್ತಾ ಇದ್ರು. ಈ ವಿಮಾನದಲ್ಲಿ ಪ್ರಯಾಣ ಬೆಳೆಸ್ತಾ ಇದ್ದಂತಹ ಎಲ್ಲರೂ ಕೂಡ ಸಾವನ್ನಪ್ಪಿದ್ದಾರೆ. ಮತ್ತು ನೋಡಿ, ದೃಶ್ಯದಲ್ಲೂ ಕೂಡ ನೀವು ಗಮನಿಸ್ತಾ ಇದ್ದೀರಿ, ರನ್ವೇ ತಲುಪುವ ಮೊದಲೇ ವಿಮಾನ ಪತನ ಆಗಿದೆ. ಸೊ ಹಾಗಾಗಿ ಏನು ಕಾರಣ,